ರಾತ್ರಿ ಮಿಡ್ ನೈಟ್ ಎಲಿಮಿನೇಷನ್ ಇತ್ತು. ಆಬ್ವಿಯಸ್ಲಿ ಇವಳ ಮೇಲೆ ಅಟ್ಯಾಕ್ ಮಾಡಿದ್ರು ಅವ್ರು ಪರ್ಸ್ನಲಿ. ಇವಳು ಕೋಪ ಬಂದಿತ್ತು, ಅವ್ರ ಹೆಸರು ತೆಗೆದ್ರು. ಅವ್ರು ಬಂದು ಇವಳ ಹೆಸರು ತೆಗೆದ್ರು. ಇವಳಿಗೆ ಇನ್ನೂ ರೇಗೋಯ್ತು, ಮಾಡಿರೋದು ಇವರು ನನ್ನ ಹೆಸರು ತೆಗಿತಾರೆ ಅಂತ ಅಲ್ಲೇ ಮಾತಾಡಿದ್ಲು. ಅದು ನಾನು ಅದೇ ಹೇಳೋದು, ಬರೀ ನಾನೆಲ್ಲೋ ಕಾಣಿಸ್ಕೋಬೇಕು, ನಾನು ಏನೋ ಮಾಡಬೇಕು, ನಾನು ಕಂಟೆಂಟ್ ಕೊಡಬೇಕು. ಏನು ಕಂಟೆಂಟ್ ಮಾಡ್ತಿದ್ಯಾ ನೀನು? ನ್ಯಾಯವಾಗಿದೆಯಾ? ನಿನ್ನ ಮೇಲೆ ನೀನು ಜೋಕ್ ಮಾಡ್ಕೊ, ನಿನ್ನ ತಾಕತ್ತಿದ್ಯಾ, ನನ್ನ ಮೇಲೆ ನಾನು ಜೋಕ್ ಮಾಡ್ಕೊಂಡು ನಗಬೇಕು. ಇನ್ನೊಬ್ಬರನ್ನ ಹೀಯಾಳಿಸಿ ಇನ್ನೊಬ್ಬರನ್ನ ಕೆಳಗೆ ತಳ್ಳಿ ನಗೋದು ಅದು ಜೋಕೆ ಅಲ್ಲ, ಅದು ತೀರಾ ಅಸಹ್ಯಕರವಾದ ವಿಧಾನ ಅದು. ರಾತ್ರಿಯಲ್ಲಿ ಜಗಳ ಆಯಿತಾ, ನನಗದೇ ಗಿಲ್ಟ್ ಇದೆ, ಬಟ್ ಖುಷಿನೂ ಇದೆ. ಯಾಕಂತ ಹೇಳಿದ್ರೆ ಅವರೇ ಕಾಲು ಕೆರ್ಕೊಂಡು ಹೋಗಿದ್ದು. ಆ ಹುಡುಗಿ ಪಾಪ ಅದ್ರ ಪಾಡ್ಗೆ ಹೋಗಿ ಮಲ್ಕೊಂಡು ಮಲ್ಲಮ್ಮ ಜೊತೆ ಅಜ್ಜಿ ಅಂದ್ಕೊಂಡು ಏನೋ ತರಲೆ ಮಾಡ್ಕೊಂಡಿದ್ಲು. ಬರಲಿ ಅಂತ ಕಾಯ್ತಾ ಇದ್ದೀನಿ, ಅವಳು ಬರಲಿ ಅಂತ ಹೇಳ್ತಾ ಇದ್ರು, ಮಾತಾಡ್ತಿದ್ರು. ಬಂದ್ಲು, ಜಗಳ ಶುರುವಾಯಿತು. ನಾವು ಇಲ್ಲೆಲ್ಲನೂ ಈ ಕಡೆ ಜಂಟಿಗಳು ಇದರಲ್ಲಿ ನೋಡ್ತಾ ಇದ್ದೀವಿ, ಆಮೇಲೆ ಆ ಕಡೆ ಒಂಟಿಗಳು ಜಗಳ ಆಡ್ತಿದ್ದಾರೆ. ಬಟ್ ನಾನು ಯಾಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಇದೇ ನನ್ನ ಕಾರಣ ಅಷ್ಟೇ. ಬಟ್ ಹೋಗಬೇಕಾಗಿತ್ತು. ನನಗೆ ಆ ಎದ್ದಿದ್ದ ರೀತಿ, ಬಂದ ರೀತಿ, ಬೈದಿದ್ದ ರೀತಿ, ಹೊಟ್ಟೆ ಕರಳೆಲ್ಲ ಕಿತ್ಕೊಂಬ. ಯಾರೇ ಆಗಲಿ, ಯಾವುದೋ ಚಿಕ್ಕ ಮಗು, ಇವಾಗ ನಾನೇ ನನ್ನ ಮಗಳು ಅಥವಾ ಯಾರೋ ನನ್ನ ತಂಗಿನೋ ಯಾರೋ ಆದರೆ ನಮಗೆ ಯಾರೋ ಸುಮ್ಮನೆ ಬಂದು ಅಟ್ಯಾಕ್ ಮಾಡಿದೆ, ಕಾರಣ ಇಲ್ಲದೆ. ಅವಳು ತಪ್ಪಾಗಿದ್ರೆ ನಮಗೇನು ಅನಿಸ್ತಿರಲಿಲ್ಲ, ತಪ್ಪೇ ಇಲ್ಲ ಆ ಹುಡುಗಿದು. ಅಟ್ಯಾಕ್ ಮಾಡಿದ್ವಿ, ಎಲ್ಲರೂ ನೋಡ್ತಾ ಇದ್ದೀವಿ ನಾವು.